विज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यक्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂಧ 8ನೇ ಅಧ್ಯಾಯದಲ್ಲಿ ಇವತ್ತು 17ನೇ ಶ್ಲೋಕ. सनत्कुमारोऽवतु कामदेवात् हयशीर्षो मां पथि देवहेळनात् देवर्षिवर्यः पुरुषान्तरार्चनात् कूर्मो हरिर्मां निरयादशेषात्. ನಾರಾಯಣ ವರ್ಮದ ಶ್ಲೋಕಗಳು ಮುಂದುವರಿತಾ ಇದ್ದಾವೆ. ಇಲ್ಲಿ ಸನತ್ಕುಮಾರ ನಾಮಕನಾದಂತಹ ಭಗವಂತ ನಮ್ಮನ್ನ ಕಾಮದೇವಾತ್ ಅವತು ಅಂತ ಹೇಳ್ತಾ ಇದ್ದಾರೆ. ಕಾಮನೆಗಳು, ಅಯೋಗ್ಯವಾದಂತಹ ಕಾಮನೆಗಳು ಏನಿದ್ದಾವೆ, ಆ ಅಯೋಗ್ಯವಾದಂತಹ ಕಾಮನೆಗಳಿಂದ ನಮ್ಮನ್ನ ಸನತ್ಕುಮಾರ ಭಗವಂತನ ಒಂದು ರೂಪ, ಸನತ್ಕುಮಾರರಲ್ಲಿ ಆವಿಷ್ಟವಾಗಿರ್ತಕ್ಕಂತಹ ಭಗವಂತನ ಸನತ್ಕುಮಾರ ಎಂಬಂತಹ ರೂಪ. ಆ ಭಗವಂತ ನಮ್ಮನ್ನ ಈ ಅಯೋಗ್ಯವಾದ ಕಾಮನೆಗಳಿಂದ ನಮ್ಮನ್ನ ರಕ್ಷಣೆ ಮಾಡಲಿ. ಆಮೇಲೆ ಪಥಿ ದೇವಹೇಳನಾಥ್ ಹಯಶೀರ್ಷಃ, ಪಥಿ ಹಯಶೀರ್ಷಃ, ಪ್ರಯಾಣ ಮಾಡುವಾಗ ದೇವಹೇಳನ ಮಾಡ್ತೇವೆ. ಅಂದ್ರೆ ನಾವು ಎಲ್ಲಿಯಾದ್ರೂ ಪ್ರಯಾಣ ಮಾಡುವಾಗ ಅನೇಕ ಭಗವಂತನ ಮೂರ್ತಿಗಳು ಸಿಗ್ತಾವೆ ದಾರಿಯಲ್ಲಿ. ಆದರೆ ನಾವು ಅದನ್ನೆಲ್ಲ ತಿರಸ್ಕಾರ ಮಾಡ್ತೇವೆ. ದಾರಿಯಲ್ಲಿ ಹೋಗುವಾಗ ಸಿಗುವಂತಹ ಭಗವಂತನ
ಯಾವ ಯಾವ ಮೂರ್ತಿಗಳು ಭಗವಂತನ ಪ್ರತಿಮೆಗಳಿರ್ತಾವೋ ಆ ಪ್ರತಿಮೆಗಳಿಗೆಲ್ಲ ನಮಸ್ಕಾರ ಮಾಡಿ ನಾವು ಹೋಗ್ಬೇಕು. ಆದ್ರೆ ನಾವು ಹಾಗೆ ಮಾಡೋದಿಲ್ಲ. ಆ ದಾರಿಯಲ್ಲಿ ಹೋಗುವಾಗ ಸಿಗುವಂತಹ ಭಗವಂತನ ಮೂರ್ತಿಗಳಿಗೆಲ್ಲ ನಮಸ್ಕಾರವನ್ನ ಮಾಡದೆ ಹಾಗೆ ಮುಂದೆ ಹೋಗ್ತೇವಲ್ಲ, ಅದೊಂದು ದೊಡ್ಡ ಅಪಚಾರ. ಅದು ದೇವ ಹೇಳನ, ಆ ಭಗವಂತನನ್ನ ಹೇಳನ ಮಾಡಿದಂತೆ, ಅವಮಾನ ಮಾಡಿದಂತೆ, ತಿರಸ್ಕಾರ ಮಾಡಿದಂತೆ. ಆ ರೀತಿ ಮಾಡುವ ಅಪಚಾರದಿಂದ ನಮ್ಮನ್ನ ಹಯಗ್ರೀವ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಥಿ ದೇವಹೇಳನಾಥ್ ಹಯಶೀರ್ಷಃ ಅವತ್ತು. ಹಯಶೀರ್ಷಃ ಅಂತಂದ್ರೆ ಹಯಗ್ರೀವ ರೂಪಿಯಾದಂತಹ ಭಗವಂತ. ಆ ಹಯಗ್ರೀವ ರೂಪಿಯಾದ ಭಗವಂತ ನಮ್ಮನ್ನ ಪತಿದೇವ ಹೇಳನಾಥ, ದಾರಿಯಲ್ಲಿ ಮಾಡುವ ದೇವಹೇಳನ ಏನಿದೆ, ಭಗವಂತನ ಮೂರ್ತಿಗಳಿಗೆ ಮಾಡುವ ಅಪಚಾರ, ಅದರಿಂದ ರಕ್ಷಣೆ ಮಾಡಲಿ ಅಂತ. ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಅವತು. ಇನ್ನು ದೇವರ್ಷಿವರ್ಯ ಅಂತಂದ್ರೆ ದೇವರ್ಷಿಗಳಿಗೆ ಶ್ರೇಷ್ಠನಾಗಿರ್ತಕ್ಕಂತಹ ಮಹಿದಾಸ ರೂಪಿಯಾದ ಭಗವಂತ. ಆ ಮಹಿದಾಸ ರೂಪಿಯಾದ ಭಗವಂತ ನಮ್ಮನ್ನ ಅನ್ಯ ದೇವತಾರಾಧನೆಯನ್ನು ನಾವು ಮಾಡಿ ಏನು ಅಪರಾಧ ಮಾಡ್ತೇವೆ, ಆ ಅಪರಾಧದಿಂದ ರಕ್ಷಣೆ ಮಾಡಲಿ ಅಂತ. ಪುರುಷಾಂತರ ಅರ್ಚನ. ಪುರುಷಾಂತರ ಅರ್ಚನ ಅಂತಂದ್ರೆ ಅನ್ಯ ದೇವತೆಗಳ ಪೂಜೆ. ಭಗವಂತನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಸ್ವತಂತ್ರವಾಗಿ ನಾವು ಪೂಜೆ ಮಾಡಿದರೆ ಅದು ಅಪರಾಧ. ಭಗವಂತನ ಪರಿವಾರದವರು ಅಂತ ತಿಳಿದು ಪೂಜೆ ಮಾಡಬೇಕು. ಅದು ಬಿಟ್ಟು ಭಗವಂತನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಭಗವಂತನ ಪರಿವಾರ ಅಂತ ಚಿಂತನೆ ಮಾಡದೆ ಸ್ವತಂತ್ರವಾಗಿ ಅನ್ಯ ದೇವತಾ ಪೂಜೆಗಳನ್ನ ಏನು ಮಾಡ್ತಾರೆ, ಅದು ದೊಡ್ಡ ಅಪರಾಧ. ಆ ರೀತಿ ಮಾಡುವುದರಿಂದ ಮಹಿದಾಸ, ದೇವರ್ಷಿವರ್ಯ ಮಹಿದಾಸ ನಮ್ಮನ್ನ ರಕ್ಷಣೆ ಮಾಡಲಿ ಅಂತರ್ಥ. ಕೂರ್ಮಃ ಹರಿಹಿ ಮಾಂ ನಿರಯಾತ್ ಅಶೇಷಾತ್ ಅವತ್ತು. ನಿರಯಾತ್ ಅಶೇಷಾತ್, ಎಲ್ಲಾ ನಿರಯಗಳು ಅಂದ್ರೆ ನರಕಗಳು, ಎಲ್ಲ ರೀತಿಯಾದ ನರಕಗಳಿಂದಲೂ ಕೂಡ ಕೂರ್ಮರೂಪಿಯಾದ ಭಗವಂತ ನನ್ನನ್ನ ಕಾಪಾಡಲಿ ಅಂತರ್ಥ. ಇಲ್ಲಿ ಮೊದಲು ಸನತ್ಕುಮಾರ ಅವತು ಮಾಂ ಕಾಮದೇವಾತ್ ಅಂತ ಇದೆ. ಕಾಮದೇವಾತ್ ಸನತ್ಕುಮಾರ ಅವತು ಅಂತಂದ್ರೆ ಸನತ್ಕುಮಾರನಲ್ಲಿ ಆವಿಷ್ಟನಾಗಿರ್ತಕ್ಕಂತಹ ಸನತ್ಕುಮಾರ ರೂಪಿಯಾದ ಭಗವಂತ ನಮ್ಮನ್ನ ಕಾಮದೇವಾತ್ ಅಂದ್ರೆ ಅಯೋಗ್ಯ ಕಾಮನೆಗಳಿಂದ ರಕ್ಷಣೆ ಮಾಡಲಿ ಅಂತ ಅರ್ಥವನ್ನ ನಾವು ನೋಡಿದ್ವಿ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಇದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂದ್ರೆ, ನನ್ನಲ್ಲಿ ಕಾಮವೇಗ ಉಂಟಾಗದೇ ಇರುವಂತೆ ಕಾಮದ ಸ್ಪರ್ಶವೇ ಇಲ್ಲದ ಸನತ್ಕುಮಾರ ಮುನಿ ಕಾಪಾಡ್ಲಿ ಅಂತ ಹೇಳಿದ್ದಾರೆ. ಕಾಮದ ಸ್ಪರ್ಶವೇ ಇಲ್ಲದೆ ಇರುವಂತಹ ಸನತ್ಕುಮಾರ ನನ್ನಲ್ಲಿ ಕಾಮಾವೇಗ ಉಂಟಾಗದೇ ಇರುವಂತೆ ಮಾಡ್ಲಿ ಅಂತ ಮೊದಲನೇದಕ್ಕೆ. ಆಮೇಲೆ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಅನ್ನೋದಕ್ಕೆ ದೇವ ಪೂಜೆಯಲ್ಲಿ ನನ್ನಿಂದ ಆಗಬಹುದಾದಂತಹ 32 ಅಪರಾಧಗಳನ್ನ ದೇವರ್ಷಿ ನಾರದರು ಪರಿಹಾರ ಮಾಡ್ಲಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪುರುಷಾಂತರಾರ್ಚನಾತ್ ಅನ್ನೋದ್ರ ಬದಲು ಪುರುಷಾರ್ಚನ ಅಂತರಾತ್ ಅಂತ ಬೇರೆ ಪಾಠ ಇಟ್ಕೊಂಡಿದ್ದಾರೆ.
ಪುರುಷಾಂತರ ಅರ್ಚನಾತ್ ಅಂತ ಇರೋದಲ್ಲಿ, ಪುರುಷಾರ್ಚನ ಅಂತರಾತ್ ಅಂತ ಹೀಗೆ ಪಾಠವನ್ನ ಇಟ್ಟುಕೊಂಡಿದ್ದಾರೆ. ಪರಮಪುರುಷನ ಅರ್ಚನ ಏನಿದೆ ಅದರ ಮಧ್ಯದಲ್ಲಿ ಉಂಟಾಗುವಂತಹ ಛಿದ್ರ ಅಂದ್ರೆ ದ್ವಾತ್ರಿಂಶದ ಅಪರಾಧಗಳು, ಆ ಅಪರಾಧಗಳಿಂದ ನಾರದರು, ದೇವರ್ಷಿಗಳು ಅಂದ್ರೆ ನಾರದರು ಅಂತ ಇಟ್ಟುಕೊಂಡಿದ್ದಾರೆ. ದೇವರ್ಷಿವರ್ಯ ನಾರದರು ರಕ್ಷಣೆ ಮಾಡಲಿ ಅಂತ. ಆದ್ರೆ ತಂತ್ರ ಭಾಗವತ ಅಂತನ್ನೋ ಗ್ರಂಥದಲ್ಲಿ ದೇವಾಂತರಾರ್ಚನಾತ್ ದೇವರ್ಷಿ ಪಾತು ಅಂತ ಇದೆ. ಹಾಗಾಗಿ ಪುರುಷಾಂತರಾರ್ಚನಾತ್ ಅಂತನ್ನೋದೇ ಭಾಗವತದ ಪಾಠ ಅಂತನ್ನೋದು ಆ ತಂತ್ರ ಭಾಗವತ ವಾಕ್ಯವನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಲ್ಲಿ ದೇವರ್ಷಿ ದೇವಾಂತರ ಅರ್ಚನಾತ್ ಅಂತಾನೆ ಇದೆ. ಹಾಗಾಗಿ ಪುರುಷಾಂತರ ಅರ್ಚನಾತ್ ಅನ್ನೋದೇ ಸರಿಯಾದ ಪಾಠ. ಮತ್ತೆ ನಾರಾಯಣ ವರ್ಮ ಅಂತನ್ನೋದು ನಾರಾಯಣನ ಬೇರೆ ಬೇರೆ ರೂಪಗಳನ್ನ ನಮ್ಮ ಅವಯವಗಳಲ್ಲಿ ಚಿಂತನೆ ಮಾಡುವಂಥದ್ದು ಇದುವರೆಗೂ ನಡೀತಾ ಬಂದಿರತಕ್ಕಂಥದ್ದು. ಭಗವಂತನ ಆಯುಧ, ವಾಹನ ಮುಂತಾದವುಗಳು, ಭಗವಂತನ ರೂಪಗಳು ನಮ್ಮ ಶರೀರದ ಬೇರೆ ಬೇರೆ ಅವಯವಗಳಲ್ಲಿ ಇದ್ದು ನಮ್ಮ ಕವಚವಾಗಿ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಬರಬೇಕೇ ಹೊರತು ಇಲ್ಲಿ ಸನತ್ ಕುಮಾರ ಅಥವಾ ನಾರದ ಇವ್ರನ್ನೆಲ್ಲ ಬೇಡ್ಕೊಳ್ಳೋದು ಸರಿ ಆಗೋದಿಲ್ಲ. ಆದ್ರಿಂದ ಇಲ್ಲಿ ಸನತ್ ಕುಮಾರ ಅಂತಂದ್ರೆ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ಸನತ್ ಕುಮಾರ ಅಂತ ಇಟ್ಕೊಳ್ಬಾರದು. ಹಾಗೆ ದೇವರ್ಷಿ ಅಂತನ್ನೋ ಶಬ್ದಕ್ಕೂ ಕೂಡ ದೇವರ್ಷಿ ವರ್ಯ ಅಂದ್ರೆ ದೇವರ್ಷಿಗಳಾದ ನಾರದರು ಅಂತ ಅರ್ಥ ಅಲ್ಲ. ಭಗವಂತನದ್ದೇ ಸನತ್ ಕುಮಾರ ಅಂತ ಒಂದು ಬೇರೆನೇ ರೂಪ ಇದೆ. ಆ ಭಗವಂತನ ಸನತ್ ಕುಮಾರ ರೂಪ ಈ ಬ್ರಹ್ಮ ಮಾನಸ ಪುತ್ರರಾದ ಸನತ್ ಕುಮಾರರಲ್ಲಿಯೂ ಆವಿಷ್ಟವಾಗಿದೆ. ಹಾಗಾಗಿ ಆ ಸನತ್ ಕುಮಾರನಲ್ಲಿ ಆವಿಷ್ಟವಾದ ಭಗವಂತನ ಸನತ್ ಕುಮಾರ ರೂಪ ಏನಿದೆ ಅದನ್ನ ಇಲ್ಲಿ ನಾರಾಯಣ ವರ್ಮ ಹೇಳ್ತಾ ಇದೆ ಹೊರತು ಸನತ್ ಕುಮಾರ ಋಷಿಯನ್ನಲ್ಲ. ಹಾಗೆ ದೇವರ್ಷಿವರ್ಯ ಅಂತನ್ನೋ ಶಬ್ದಕ್ಕೂ ಕೂಡ ದೇವರ್ಷಿಗಳಾದ ನಾರದರು ಅಂತ ಅರ್ಥ ಅಲ್ಲ. ಭಗವಂತನ ಅವತಾರನಾಗಿರ್ತಕ್ಕಂತಹ ದೇವರ್ಷಿ ಮಹಿದಾಸ ಐತರೇಯ, ಅವನನ್ನ ದೇವರ್ಷಿ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ದೇವರ್ಷಿಗಳಲ್ಲೇ ವರ್ಯ ಶ್ರೇಷ್ಠನಾಗಿರ್ತಕ್ಕಂಥವನು ಮಹಿದಾಸ ಐತರೇಯ ಅವನ ಹೆಸರು. ಆ ಮಹಿದಾಸನನ್ನ ಇಟ್ಟುಕೊಳ್ಬೇಕು. ಅವನು ನಮ್ಮನ್ನ ಪುರುಷಾಂತರಾರ್ಚನಾತ್ ಅಂದ್ರೆ ಬೇರೆ ದೇವತೆಗಳನ್ನ ಭಗವಂತನ ಪರಿವಾರ ಅಂತ ತಿಳಿದುಕೊಳ್ಳದೆ ಅವರನ್ನೇ ಸ್ವತಂತ್ರವಾಗಿ ಪೂಜೆ ಮಾಡೋದೇನಿದೆ ಆ ದೋಷದಿಂದ ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅವನು ದೇವರ್ಷಿ ವರ್ಯ ಮಹಿದಾಸ ಅವನ ಹೆಸರು. ಎಲ್ಲಾ ದೇವತೆಗಳಿಗೂ ಮತ್ತು ಋಷಿಗಳಿಗೂ ವರ್ಯ. ದೇವರ್ಷಿ ವರ್ಯ ಅಂದ್ರೆ ದೇವತೆಗಳಿಗೂ ಮತ್ತು ಋಷಿಗಳಿಗೂ ವರ್ಯ, ಪೂಜ್ಯ, ಮಹಿದಾಸ ಅಂತ. ಮಹಿದಾಸ ಅಂತ ಅನ್ನೋದೇ ಅವನ ಹೆಸರು. ಮಹಾತ್ಮನಾದಂತಹ ದೇವತೆಗಳಿಗೂ ಋಷಿಗಳಿಗೂ ಶ್ರೇಷ್ಠನಾಗಿರ್ತಕ್ಕಂಥವನು, ಪೂಜ್ಯನಾಗಿರ್ತಕ್ಕಂಥವನು. ಅವರೆಲ್ಲ ಇವನಿಗೆ ದಾಸರು. ಮಹಿ ಅಂದ್ರೆ ಮಹಾತ್ಮರಾದ ದೇವತೆಗಳು ಮತ್ತು ಋಷಿಗಳು, ಇವರೆಲ್ಲ ಅವರೆಲ್ಲರೂ ಕೂಡ ಇವನಿಗೆ ದಾಸರು, ಪೂಜಕರು. ಆದ್ರಿಂದ ಮಹಿದಾಸ ಅಂತ ಹೀಗೆ ಆ ಮಹಿದಾಸ ಅನ್ನೋ ಭಗವಂತನ ರೂಪವನ್ನ ಇಟ್ಟುಕೊಳ್ಬೇಕು ಹೊರತು ಬೇರೆ ವ್ಯಾಖ್ಯಾನಕಾರರು ಹೇಳಿದಂತೆ ಸನತ್ ಕುಮಾರ ಬ್ರಹ್ಮ ಮಾನಸ ಪುತ್ರನಾದ ಸನತ್ ಕುಮಾರ ಆಗಲಿ ಅಥವಾ ದೇವರ್ಷಿಗಳಾದಂತಹ ನಾರದರಾಗ್ಲಿ ಮಧ್ಯದಲ್ಲಿ ಇಲ್ಲಿ ಅಲ್ಲ. ಇದನ್ನ ನಮಗೆ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ತಂತ್ರ ಭಾಗವತ ಗ್ರಂಥದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಸನತ್ ಕುಮಾರ ನಾಮಾತು ಬ್ರಹ್ಮಚರ್ಯವ ಪುರ್ಹರಿಹಿ ಸನತ್ ಕುಮಾರಮ ಪರಂ ಬ್ರಹ್ಮಪುತ್ರಂ ವಿವೇಶಯ ತಮಾಂ ಯೋಗ್ಯೇತರಾತ್ ಕಾಮಾತ್ ಪಾತು ವಿಶ್ವೇಶ್ವರ ಪ್ರಭು ಇತಿ ಚ. ಅಂದ್ರೆ ಹಿಂದೆ ತಂತ್ರ ಭಾಗವತ ಗ್ರಂಥದ ಉದಾಹರಣೆ ಮಾಡಿದ್ರು, ಇಲ್ಲಿ ಇತಿಚ ಅಂತ ಹೇಳಿ ಅದೇ ತಂತ್ರ ಭಾಗವತದಲ್ಲಿ ಈ ರೀತಿ ವಾಕ್ಯವೂ ಇದೆ.
ಆದ್ರಿಂದ ಇಲ್ಲಿ ಸನತ್ ಕುಮಾರೋವತು ಕಾಮದೇವಾತ್ ಅಂತಂದ್ರೆ ಸನತ್ ಕುಮಾರನ ಒಳಗೆ ಆವಿಷ್ಟನಾದಂತಹ ಭಗವಂತನ ಸನತ್ ಕುಮಾರ ಎಂಬ ರೂಪ. ಅವನು ಬ್ರಹ್ಮಚರ್ಯ ವಪುರ್ಹರಿಹಿ, ಬ್ರಹ್ಮಚರ್ಯಾನುಷ್ಠಾನವನ್ನು ಮಾಡಿ ತೋರಿಸಿರ್ತಕ್ಕಂತಹ ಒಂದು ಭಗವಂತನ ರೂಪ ಅದು. ಅದ್ಭುತವಾದ ಬ್ರಹ್ಮಚರ್ಯವನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ರೂಪ ಭಗವಂತನ ಸನತ್ ಕುಮಾರ ರೂಪ. ಆ ಭಗವಂತನ ಸನತ್ ಕುಮಾರ ಅಂತನ್ನೋನು ಮತ್ತೊಬ್ಬ ಬ್ರಹ್ಮಪುತ್ರ ಸನತ್ ಕುಮಾರನಲ್ಲಿ ಆವಿಷ್ಟನಾಗಿದ್ದಾನೆ. ಅಂತಹ ಸರ್ವೇಶ್ವರನಾದ ಸರ್ವೋತ್ತಮನಾದ ಸನತ್ ಕುಮಾರ ನನಗೆ ಅಯೋಗ್ಯ ಕಾಮನೆಗಳು ಬರದೇ ಇರುವಂತೆ ಮಾಡಲಿ ಅಂತ ಹೀಗೆ ತಂತ್ರ ಭಾಗವತ ವಾಕ್ಯ. ಆಮೇಲೆ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಅಂತಿದೆ. ವಿಷ್ಣೋ ಅಪರಿವಾರತ್ವ ದೃಷ್ಟ್ಯ ದೇವಾಂತರಾರ್ಚನಾತ್ ಅಂತ ಅದಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ರು ಮಧ್ವಾಚಾರ್ಯರು. ಪುರುಷಾಂತರಾರ್ಚನಾತ್ ಅಂತಾನೆ ಪಾಠ ಇದು ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರ ಅದನ್ನ ತಗೊಂಡು ಅನ್ಯ ದೇವತೆಗಳನ್ನ ವಿಷ್ಣುವಿನ ಪರಿವಾರ ಅಂತ ತಿಳಿದುಕೊಳ್ಳದೆ ಸ್ವತಂತ್ರವಾಗಿ ಪೂಜೆ ಮಾಡುವಂತಹ ಅಪರಾಧದಿಂದ ನಮ್ಮನ್ನ ದೇವರ್ಷಿವರ್ಯ ಮಹಿದಾಸೋ ದೇವರ್ಷಿ ಪಾತು ಮಾಂ ವಿಷ್ಣುರವ್ಯಯ ತದನರ್ಪಿತ ಕರ್ಮಭ್ಯ ತದಸ್ಮರಣತಸ್ತಥಾ ಇತಿ ಚ ಅಂತ ಇದು ಕೂಡ ತಂತ್ರ ಭಾಗವತದ ವಾಕ್ಯ. ಅಂದ್ರೆ ನಾವು ಪರಿವಾರ ಅಂತ ತಿಳಿದುಕೊಳ್ಳದೆ ಸ್ವತಂತ್ರವಾಗಿ ಅನ್ಯ ದೇವತೆಗಳನ್ನ ಪೂಜೆ ಮಾಡೋದು ಒಂದು ಅಪರಾಧ. ಮತ್ತೆ ಭಗವಂತನಿಗೆ ನಾವು ಮಾಡುವ ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡದೇ ಇರುವಿಕೆ, ಅದು ಒಂದು ಅಪರಾಧ. ಆ ಅಪರಾಧದಿಂದಲೂ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಅಲ್ಲಿದೆ ತಂತ್ರ ಭಾಗವತದಲ್ಲಿ. ಮತ್ತೆ ಆ ಭಗವಂತನನ್ನ ಸ್ಮರಣೆ ಮಾಡದೇ ಇರುವಂತದ್ದು ಅದು ಒಂದು ಅಪರಾಧ. ಹೀಗೆ 3 ಅಪರಾಧಗಳಿಂದ ನಮ್ಮನ್ನ ದೇವರ್ಷಿಯಾದ ಮಹಿದಾಸರೂಪಿಯಾದ ವಿಷ್ಣು ಕಾಪಾಡಲಿ ಅಂತ ಹೇಳಿದ್ದಾರೆ. ಮಹಿದಾಸೋ ದೇವರ್ಷಿ ಪಾತುಮಾಂ ವಿಷ್ಣು ಅವ್ಯಯ ಅಂತ ಸ್ಪಷ್ಟವಾಗಿ ಮಹಿದಾಸ ದೇವರ್ಷಿ, ದೇವರ್ಷಿಗಳಾದ ಮಹಿದಾಸ ವಿಷ್ಣು ಅವ್ಯಯನಾದಂತಹ ಭಗವಂತ ನಮ್ಮನ್ನ ದೇವಾಂತರಾರ್ಚನಾತ್ ಮತ್ತು ತದ ಅನರ್ಪಿತ ಕರ್ಮಭ್ಯ ತದ ಅಸ್ಮರಣತಃ ಈ 3 ದೋಷಗಳು, ಅನ್ಯ ದೇವತೆಗಳನ್ನ ಸ್ವತಂತ್ರವಾಗಿ ಪೂಜೆ ಮಾಡೋದು ಮತ್ತು ಆ ಭಗವಂತನನ್ನ ಸ್ಮರಣೆ ಮಾಡದೇ ಇರೋದು ಮತ್ತು ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡದೇ ಇರೋದು, ಈ 3 ರೀತಿಯಾದ ಅಪರಾಧಗಳಿಂದ ನಮ್ಮನ್ನ ದೇವರ್ಷಿಯಾದ ಮಹಿದಾಸ ರೂಪಿಯಾದ ಭಗವಂತ ರಕ್ಷಣೆ ಮಾಡಲಿ ಅಂತ ತಂತ್ರ ಭಾಗವತದಲ್ಲಿದೆ. ಆ ವಾಕ್ಯವನ್ನ ಉದಾಹರಿಸಿ ಪ್ರಕೃತದಲ್ಲಿ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಅನ್ನೋದಕ್ಕೆ ಮಹಿದಾಸ ರೂಪಿಯಾದ ಭಗವಂತರನ್ನ ಇಟ್ಟುಕೊಳ್ಳಬೇಕು ಅಂತ ನಮಗೆ ಸೂಚನೆ ಮಾಡಿ ಕೊಟ್ಟಿದ್ದಾರೆ. ಸನತ್ ಕುಮಾರೋವತು ಕಾಮದೇವಾಧ್ವಯ ಶೀರ್ಷೋ ಮಾಂ ಪಥಿದೇವ ಹೇಳನಾತ್ ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್ ಧನ್ವಂತರಿರ್ಭಗವಾನ್ ಪಾತ್ವಪಥ್ಯಾತ್ ದ್ವಂದ್ವಾದ್ಭಯಾದೃಷಭೋ ನಿರ್ಜಿತಾತ್ಮಾ ಯಜ್ಞಶ್ಚ ಲೋಕಾದಥ ತತ್ಕೃತಾನ್ನೋ ಬಲೋ ಗಣಾತ್ ಕ್ರೋಧವಶಾದಹೀಂದ್ರಃ. ಇನ್ನು ಮುಂದೆ ಧನ್ವಂತರಿ ಭಗವಾನ್, ಧನ್ವಂತರಿ ರೂಪಿಯಾದ ಭಗವಂತ ನಮ್ಮನ್ನ ಪಾತು ಅಪಥ್ಯಾತ್, ಅಪಥ್ಯಗಳಿಂದ ನಮ್ಮನ್ನ ಕಾಪಾಡಲಿ. ನಾವು ಅಪಥ್ಯ ಮಾಡ್ತೇವೆ, ಬೇಡವಾದ್ದನ್ನೆಲ್ಲ ತಿಂದು ರೋಗಗಳನ್ನ ತಂದುಕೊಳ್ತೇವೆ. ಆ ರೀತಿ ರೋಗಗಳಿಂದ ಬೇಡವಾದ ಆಹಾರಗಳು ನಮ್ಮ ದೇಹದಲ್ಲಿ ಹೋಗಿ ಅದರಿಂದ ಏನು ರೋಗಗಳು ಬರ್ತದೆ ಆ ಎಲ್ಲ ರೋಗ ರುಜಿನಗಳಿಂದ ಅಪಥ್ಯಗಳಿಂದ ನಮ್ಮನ್ನ ಧನ್ವಂತರಿ ರೂಪಿಯಾದ ಭಗವಂತ ಕಾಪಾಡಲಿ ಅಂತ ಅರ್ಥ. ಶರೀರದ ರೋಗಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಅಪಥ್ಯ ದ್ರವ್ಯಗಳು, ಅಪಥ್ಯಾತ್ ಅಂದ್ರೆ ಹಾಗೆ
ಅಪತ್ಯದಿಂದ ಕಾಪಾಡ್ಲಿ ಅಂದ್ರೆ ಏನು? ಶರೀರ ರೋಗ ಜನಕಾದ ಅಪತ್ಯ ದ್ರವ್ಯಾತ್ ಅಂತ ವಿಜಯಧ್ವಜ ತೀರ್ಥರು ಅದರ ವಿವರಣೆಯನ್ನು ಕೊಟ್ಟರು. ಶರೀರ ರೋಗಕ್ಕೆ ಜನಕವಾದ ಅಪತ್ಯಗಳ ದ್ರವ್ಯ ಏನಿದೆ ಆ ದ್ರವ್ಯಗಳಿಂದ ನಮ್ಮನ್ನ ಧನ್ವಂತರಿ ಕಾಪಾಡಲಿ. ಧನ್ವಂತರಿ ಅಂತನ್ನೋ ಶಬ್ದಕ್ಕೆ ಸತ್ಯಧರ್ಮ ತೀರ್ಥರು ಧನ್ವಂ ಪಾಪಂ ತರತಿ ಇತಿ ಧನ್ವಂತರಿಹಿ ಅಂತ ಅದರದ್ದು ವಿವರಣೆ ಕೊಟ್ಟಿದ್ದಾರೆ. ಧನ್ವ ಅಂದ್ರೆ ಪಾಪಗಳು, ಆ ಪಾಪಗಳನ್ನ ತರತಿ ದಾಟಿಸ್ತಾನೆ, ಆದ್ರಿಂದ ಧನ್ವಂತರಿ ಅಂತ ಅರ್ಥ. ನಮಗೆ ರೋಗಗಳು ಬರೋದೇ ಪಾಪದ ಮೂಲಕವಾಗಿ. ನಾವು ಏನು ಪಾಪ ಮಾಡಿರ್ತೇವೆ ಆ ಪಾಪಗಳು ರೋಗದ ರೂಪದಲ್ಲಿ ಕಾಣಿಸ್ಕೊಳ್ತದೆ. ಆದ್ರಿಂದ ಪಾಪಗಳು ಹೋಗಿಬಿಟ್ರೆ ರೋಗವು ಪರಿಹಾರ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ಧನ್ವಂತರಿ ಮಂತ್ರದ ಧ್ಯಾನ ಮಂತ್ರದಲ್ಲಿ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಹ ಅಂತ ಹೇಳ್ತಾರೆ. ಪಾಪದಿಂದ ರಕ್ಷಣೆ ಮಾಡ್ತಾನೆ ಧನ್ವಂತರಿ. ತನ್ಮೂಲಕವಾಗಿ ಪಾಪ ಹೋಯ್ತು ಅಂದ್ರೆ ಆ ಪಾಪ ಮೂಲಕವಾಗಿ ಬಂದಂತಹ ರೋಗಗಳು ಪರಿಹಾರ ಆಗತ್ತೆ ಅಂತ ಅರ್ಥ. ಹಾಗಾಗಿ ಧನ್ವಂ ಅಂದ್ರೆ ಪಾಪಂ ತರತಿ ಧನ್ವಂತರಿಹಿ. ಸ್ವಯಂ ತರಣಂ ನಾಮ ಅತ್ರ ತದ ಅಸಂಸರ್ಗ ರೂಪಂ ತಾರಯತಿ ಇತರಾನ್ ಇತಿವಾ ಸತಥಾ ಅಂತ ಅರ್ಥ. ಎರಡು, ತಾನು ಅದರ ಸಂಸರ್ಗವೇ ಇಲ್ಲದೆ ಇರ್ತಕ್ಕಂಥವನು ಧನ್ವಂ ತರತಿ. ಅವನು ಪಾಪಗಳನ್ನ ದಾಟಿದ್ದಾನೆ ಅಂದ್ರೆ ಅವನಿಗೆ ಪಾಪಗಳ ಸುಳಿವೇ ಇಲ್ಲ. ಈ ಎರಡು ಅರ್ಥದಲ್ಲಿಯೂ ಧನ್ವಂತರಿ ಅಂತ ರೂಪ ಆಗ್ತದೆ. ಧನ್ವಂ ಇತಿ ಪಾಪಜೋ ರೋಗೋ ಗೃಹ್ಯತೆ ಅಂತ ಅದನ್ನೇ ಹೇಳಿದ್ರು. ಪಾಪದಿಂದ ಉಂಟಾಗುವಂತಹ ರೋಗವನ್ನ ಧನ್ವ ಅನ್ನೋ ಶಬ್ದ ಆ ಅಪತ್ಯ ದ್ರವ್ಯಗಳಿಂದ ರೋಗಗಳಿಂದ ರೋಗಕ್ಕೆ ಜನಕವಾದ ವೃಷಭ ನಿರ್ಜಿತಾತ್ಮ. ವೃಷಭ ನಾಮಕನಾದ ಭಗವಂತ ನಮ್ಮನ್ನ ದ್ವಂದ್ವಗಳಿಂದ ಕಾಪಾಡಲಿ ಅಂತ ಹೇಳ್ತಾ ಇದ್ದಾರೆ. ದ್ವಂದ್ವ ಅಂತಂದ್ರೆ ಸುಖ ದುಃಖ ಇವೆಲ್ಲ ದ್ವಂದ್ವಗಳು. ಪುಣ್ಯ ಪಾಪಗಳು ಸುಖ ದುಃಖಗಳು ಇದನ್ನ ದ್ವಂದ್ವಗಳು ಅಂತ ಕರೀತಾರೆ. ಈ ರೀತಿಯಾದ ದ್ವಂದ್ವಗಳಿಂದ ಇದು ನಮಗೆ ಈ ದ್ವಂದ್ವಗಳನ್ನ ದಾಟಬೇಕು ಅಂದ್ರೆ ಅವುಗಳನ್ನ ಸಮಾನವಾಗಿ ಕಾಣಬೇಕು. ನಮ್ಮ ಸಂಸಾರದಲ್ಲಿ ನಮಗೆ ಈ ದ್ವಂದ್ವಗಳು ಯಾವಾಗಲೂ ಇರುತ್ತೆ. ಕೇವಲ ಸುಖ ಅಂತಿಲ್ಲ, ಕೇವಲ ದುಃಖ ಅಂತಿಲ್ಲ, ಕೇವಲ ಪುಣ್ಯ ಮಾಡೋದು ಅಂತಿಲ್ಲ, ಕೇವಲ ಪಾಪ ಅಂತಿಲ್ಲ. ಮಾಡಬಾರದ್ದು ಮಾಡ್ತೇವೆ, ಮಾಡಬೇಕಾದ್ದು ಮಾಡ್ತೇವೆ. ಹೀಗೆ ದ್ವಂದ್ವ ಅಂತನ್ನೋದು ಜೀವನದಲ್ಲಿ ಯಾವಾಗಲೂ ಇರ್ತದೆ. ಶೀತ ಉಷ್ಣ, ಪಾಪ ಪುಣ್ಯ, ಧರ್ಮ ಅಧರ್ಮ, ಸುಖ ದುಃಖ, ಹೀಗೆ ನಾನಾ ವಿಧವಾದ ದ್ವಂದ್ವಗಳು. ಈ ಎಲ್ಲಾ ದ್ವಂದ್ವಗಳನ್ನು ಕೂಡ ನಾವು ಸಮಾನವಾಗಿ ಕಾಣಬೇಕು ಅಂತ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ಅಂತ ಹೇಳಿದಂತೆ ಎಲ್ಲಾ ದ್ವಂದ್ವಗಳು ಅದನ್ನ ಸಮಾನವಾಗಿ ಕಾಣೋದು ಅಂತಂದ್ರೆ ಎರಡೂ ಕೂಡ ಭಗವಂತನಿಂದ ಬಂದದ್ದು ಅಂತ ಹೇಳಿ ಆ ಎರಡು ಬರುವ ಸಮಯದಲ್ಲಿಯೂ ಕೂಡ ಏಕರೂಪನಾಗಿ ಭಗವಂತನ ಚಿಂತನೆಯನ್ನ ಮರೆಯದೇ ಇರುವಿಕೆ. ಅದನ್ನ ಯಾವಾಗಲೂ ಭಗವಂತನನ್ನ ವಿಸ್ಮರಣೆ ಇರಬಾರದು. ಸುಖ ಬಂತೋ ಭಗವಂತನನ್ನ ಮರೆತು ಬಿಡೋದು ಅಥವಾ ಸುಖ ಬಂದಾಗ ಮರೆಯೋದು ಹೀಗೆ ಮಾಡಬಾರದು. ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಭಗವಂತನ ಸ್ಮರಣೆ ಮಾಡೋದು, ಉಳಿದ ಸಮಯದಲ್ಲಿ ಮರೆತು ಬಿಡೋದು ಮಾಡಬಾರದು. ಹಾಗೆ ಮಾಡಿದ್ರೆ ಮನಸ್ಸನ್ನ ನಾವು ನಿಗ್ರಹ ಮಾಡಿಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ನಿರ್ಜಿತಾತ್ಮ ಅಂತ ಹೇಳಿದ್ದಾರೆ. ನಿರ್ಜಿತಾತ್ಮ ಋಷಭ ನಾಮಕನಾದ ಭಗವಂತ ಮನೋನಿಗ್ರಹವನ್ನ ಹೇಗೆ ಮಾಡಬೇಕು ಅಂತನ್ನೋದನ್ನ ತೋರಿಸಿಕೊಟ್ಟಂತಹ ರೂಪ. ಭಗವಂತ ಋಷಭನಾಗಿ
ಉತ್ತಮವಾದ ಮನೋನಿಗ್ರಹವನ್ನ, ಸನ್ಯಾಸ ಧರ್ಮ, ವೈರಾಗ್ಯವನ್ನ ತಾನು ಮಾಡಿ ತೋರಿಸಿರ್ತಕ್ಕಂಥವನು. ಅಂತಹ ನಿರ್ಜಿತಾತ್ಮ ಋಷಭ, ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಸನ್ಯಾಸ ಧರ್ಮವನ್ನ ಜಗತ್ತಿಗೆ ತೋರಿಸಿ ನಮಗೆ ಅನುಗ್ರಹ ಮಾಡಿರ್ತಕ್ಕಂತಹ ಆ ಋಷಭ ನಾಮಕನಾದ ಭಗವಂತ ನಮ್ಮನ್ನ ದ್ವಂದ್ವಗಳಿಂದ ಕಾಪಾಡಲಿ. ಸುಖ ದುಃಖಾದಿ ದ್ವಂದ್ವಗಳೇನಿದ್ದಾವೆ ಅವುಗಳಿಂದ ನಮ್ಮನ್ನ ಕಾಪಾಡಲಿ ಅಂತ ಅರ್ಥ. ಆಮೇಲೆ ಯಜ್ಞಶ್ಚ ಲೋಕಾದಥ ತತ್ಕೃತಾನ್ನೋ. ಯಜ್ಞದೇವ ಭಗವಂತನ ಯಜ್ಞ ಎಂಬಂತಹ ರೂಪ. ಆ ಯಜ್ಞ ನಮ್ಮನ್ನ ಲೋಕಾತ್ ಅಥ ತತ್ಕೃತಾತ್. ಲೋಕ ಅಂದ್ರೆ ಲೋಕಾಪವಾದ ಅಂತ ಅರ್ಥ. ಲೋಕಾಪವಾದದಿಂದ ಮತ್ತು ಲೋಕದಿಂದ ಉಂಟಾಗುವ ಪೀಡೆಗಳು, ನಮಗೆ ಜನಗಳಿಂದ ಉಂಟಾಗುವ ಪೀಡೆಗಳೇನಿದ್ದಾವೆ ಅದು. ಆ ರೀತಿಯಾದ ರೋಗಗಳಿಂದ, ಪೀಡೆಗಳಿಂದ, ಲೋಕಾಪವಾದದಿಂದ ಮತ್ತು ಲೋಕದಿಂದ ಉಂಟಾಗುವ ಪೀಡೆ ಏನಿದೆ ಆ ಪೀಡೆಯಿಂದ ನಮ್ಮನ್ನ ಯಜ್ಞ ನಾಮಕನಾದ ಭಗವಂತ ಕಾಪಾಡಲಿ ಅಂತ. ಲೋಕಾತ್ ಅನ್ನೋದಕ್ಕೆ ಜನಾಪವಾದಾತ್, ಜನಾಪವಾದಾತ್ ನಹ ತತ್ಕೃತಾತ್ ನೋ. ಅದರಿಂದ ಬರುವಂತಹ ಅಂದ್ರೆ ಲೋಕದಿಂದ ಬರುವಂತಹ ಏನಾದರೂ ತೊಂದರೆಗಳು, ತತ್ಕೃತಾತ್ ಲೋಕಕೃತಾತ್ ಉಪಘಾತಾತ್ ಅಂತ ಶೆಟ್ಟಿ ವ್ಯಾಖ್ಯಾನದಲ್ಲಿ ಅದರ ವ್ಯಾಖ್ಯಾನ ಮಾಡಿದ್ದಾರೆ. ಲೋಕಕೃತಾತ್, ಲೋಕಾತ್ ಅಂದ್ರೆ ಲೋಕಾಪವಾದಾತ್, ತತ್ಕೃತಾತ್ ಅಂದ್ರೆ ತಲ್ಲೋಕಕೃತಾತ್ ಉಪಘಾತಾತ್, ಲೋಕದಿಂದ ಬರುವಂತಹ ಉಪಘಾತಗಳು, ಅದರಿಂದ ನಮ್ಮನ್ನ ರಕ್ಷಣೆ ಮಾಡಲಿ ಯಜ್ಞ ಅಂತ. ಇಲ್ಲಿ ಯಜ್ಞ ಅಂತಂದ್ರೆ ಯಜ್ಞರೂಪಿಯಾದ ಭಗವಂತ. ತತ್ಕೃತಾತ್ ಅಂತ ಇದೆ. ಲೋಕಾತ್ ಅಥ ತತ್ಕೃತಾತ್ ಯಜ್ಞ ಕರ್ಮಾಪಾದಿತಾತ್ ಅನಿತ್ಯ ಫಲಾತ್ ಸ್ವರ್ಗಾದೇಹೇ ಅಂತನ್ನೋ ಒಂದು ವ್ಯಾಖ್ಯಾನವನ್ನು ಮಾಡಿ ವಿಜಯಧ್ವಜ ತೀರ್ಥರು ಇನ್ನೊಂದು ಅರ್ಥವನ್ನು ತಿಳಿಸ್ಕೊಡ್ತಾರೆ ನಮಗೆ. ಯಜ್ಞ ಅಂದ್ರೆ ಯಜ್ಞ ಪ್ರವರ್ತಕನಾದಂತಹ ವಿಷ್ಣು, ಯಜ್ಞ ಎಂಬಂತಹ ಭಗವಂತ ನಮ್ಮನ್ನ ಯಜ್ಞದಲ್ಲಿ ನಾವು ಮಾಡುವಂತಹ ಅಪರಾಧಗಳು, ಯಜ್ಞ ಕರ್ಮವನ್ನ ಮಾಡಿ ಅದರಿಂದ ಸಿಗುವಂತಹ ಅನಿತ್ಯವಾದ ಫಲ ಸ್ವರ್ಗ, ಅದರಿಂದ ನಮ್ಮನ್ನ ಕಾಪಾಡಲಿ. ಯಜ್ಞವನ್ನ ಮಾಡಿ ನಾವು ಫಲಗಳನ್ನ, ಸ್ವರ್ಗವನ್ನ ಅಪೇಕ್ಷಿಸಿ ಯಾಗ ಮಾಡೋದು, ಅದರಿಂದ ನಾವು ಸ್ವರ್ಗವನ್ನ ಅನುಭವಿಸೋದು, ಈ ರೀತಿ ಮಾಡಿದ್ರೆ ಅದು ಹಾಳಾಗೋಗ್ತದೆ, ನಮಗೆ ಮೋಕ್ಷಕ್ಕೆ ಉಪಯೋಗಿ ಆಗಬೇಕು. ಆ ರೀತಿ ಯಜ್ಞದಿಂದ ಮಾಡಿ ಅದರಿಂದ ಅನಿತ್ಯವಾದ ಫಲ ಸ್ವರ್ಗ ಏನಿದೆ ಅದರಿಂದ ನಮ್ಮನ್ನ ಕಾಪಾಡಲಿ ಅಂತ ಯಜ್ಞನಾಮಕನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯಜ್ಞಶ್ಚ ಲೋಕಾತ್ ಅಥ ಸತ್ಕೃತಾತ್ ನಹ ನಮ್ಮನ್ನು ಅಂತ ಅರ್ಥ, ಕಾಪಾಡಲಿ. ಆಮೇಲೆ ಬಲಹ ಗಣಾತ್. ಬಲಹ ಅಂತಂದ್ರೆ ಬಲರಾಮ, ಶೇಷಾಂಶನಾದಂತಹ ಬಲರಾಮನಲ್ಲಿ ಭಗವಂತನ ಆವೇಶ ಇದೆ, ಅದನ್ನ ಇಟ್ಟುಕೊಳ್ಬೇಕು. ಆ ಭಗವಂತನನ್ನ ಇಟ್ಟುಕೊಳ್ಬೇಕು. ಹಿಂದೆ ಹೇಳಿದಂತೆ ಎಲ್ಲೆಲ್ಲಾ ಕಡೆಯಲ್ಲೂ ಕೂಡ ಭಗವಂತನ ರೂಪಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಬಲ ಅಂತಂದ್ರೆ ಬಲರಾಮನ ಒಳಗೆ ಆವಿಷ್ಟವಾದಂತಹ ಭಗವಂತನ ರೂಪ ಏನಿದೆ ಅದು. ಬಲರಾಮ ಶೇಷಾವತಾರಿ, ಆ ಶೇಷಾವತಾರಿಯಾದ ಬಲರಾಮನಲ್ಲಿ ಆವಿಷ್ಟವಾದಂತಹ ಭಗವಂತನ ರೂಪ ಅಂತ ಇಟ್ಟುಕೊಳ್ಬೇಕು. ಬಲಹ ಅಂದ್ರೆ ಬಲಭದ್ರ ಅಂತ ಅರ್ಥ. ಅವನೇ ಅಹೀಂದ್ರ ಅಂತ ಬರೆದಿದ್ದಾರೆ. ಸಯೇವ ಅಹೀಂದ್ರ. ಅಹೀಂದ್ರ ಅಂದ್ರೇನು? ಸರ್ಪಗಳಿಗೆ ಒಡೆಯ. ಯಾಕೆ? ಶೇಷಾವತಾರ. ಬಲಹ ಕ್ರೋಧವಶಾತ್ ಅಹೀಂದ್ರ ಅಂತ. ಆ ಅಹೀಂದ್ರನಾದ ಬಲಹ ಬಲರಾಮನೇ, ಶೇಷಾವತಾರಿಯಾದ ಬಲರಾಮನೇ ನಮ್ಮನ್ನ ಸರ್ಪಗಳ ಗಣಗಳಿಂದಲೂ ಕೂಡ ಕಾಪಾಡಲಿ. ಕ್ರೋಧವಶಾತ್, ಕ್ರೋಧವಶ ಅಂತಂದ್ರೆ
ಸರ್ಪಗಳ ಬಹಳ ಸಿಟ್ಟು ಅವುಗಳಿಗೆ. ಸರ್ಪಗಳಿಗೆ ಸಿಟ್ಟು ಜಾಸ್ತಿ, ಅದಕ್ಕೆ ಕ್ರೋಧ ಅಂತ ಕರೀತಾರೆ. ಕ್ರೋಧವಶರು ಅಂತ ಅವರನ್ನ ಕರೀತಾರೆ. ಆ ಎಲ್ಲ ಕ್ರೋಧವಶರು ಸರ್ಪದ ರೂಪಗಳಲ್ಲೇ ಇರ್ತಾರೆ. ಹಾಗಾಗಿ ಕ್ರೋಧವಶರು ಅವರಿಂದ, ಸರ್ಪಗಳ ಸಮೂಹಗಳಿಂದ ನಮ್ಮನ್ನ ಅಹೀಂದ್ರನಾದ, ಸರ್ಪಗಳಿಗೆ ಒಡೆಯನಾದ ಶೇಷ ರೂಪಿಯಾದ ಭಗವಂತ ಬಲರಾಮನ ಒಳಗೆ ಆವಿಷ್ಟನಾದಂತಹ ಭಗವಂತ ನಮ್ಮನ್ನ ಕಾಪಾಡಲಿ ಅಂತ ಅರ್ಥ. ಆಚಾರ್ಯ ಇಲ್ಲಿ ಬಂದು ಶೇಷದೇವರು ಬಂದು ಗಣಾತ್ ರೈಟ್ ಸರ್ಪದಿಂದ ಕಾಪಾಡಲಿ ಹೇಳ್ತಾರೆ. ನಿನ್ನೆ ನೋಡ ಅಂತಲ್ಲ ನಾವು 16ನೇ ಶ್ಲೋಕದಲ್ಲಿ ಪಾತ್ ನರಶ್ಚ ಆಸಾತ್ ಬರುತ್ತೆ, ಅಲ್ಲಿಯೂ ಕೂಡ ಶೇಷದೇವ್ರದ ಅಲ್ವಾ? ಸೊ ಆ ರೂಪ ಬೇರೆ ಈ ರೂಪ ಬೇರೆಯಾ? ಅಲ್ಲಿ ನರನಾಗಿ ಅವತಾರ ಮಾಡಿದ್ನಲ್ಲ, ಆ ನರನೊಳಗೆ ಆವಿಷ್ಟವಾದ ಭಗವಂತನ ರೂಪ, ಅದನ್ನು ಚಿಂತನೆ ಮಾಡಿದ್ದು. ಇವಾಗ ಬಲರಾಮ ಕೃಷ್ಣನ ಜೊತೆಗೆ ಬಲರಾಮನಾಗಿ ಅವತಾರ ಮಾಡಿದ್ನಲ್ಲ ಶೇಷ, ಆ ಬಲರಾಮನ ಒಳಗೆ ಆವಿಷ್ಟವಾದ ಭಗವಂತನ ರೂಪವನ್ನು ಇಲ್ಲಿ ಚಿಂತನೆ ಮಾಡೋದು. ಒಬ್ಬನೇ ಇರಬಹುದು, ಮೂಲ ರೂಪದಲ್ಲಿ ಒಬ್ಬನೇ, ಅವತಾರಗಳು ಬೇರೆ ಬೇರೆ. ಬಲರಾಮ ಅವತಾರ ಬೇರೆ, ನರ ಅವತಾರ ಬೇರೆ. ಅಲ್ಲಿ ನರನಾರಾಯಣ ಬಂದು ಆ ರೂಪ ಇಲ್ಲಿ ಬಂದು ಯಮನ ಮಗನಾಗಿ ಅವತಾರ ಮಾಡಿದ್ದು ನರನಾಗಿ. ಅದೇ ಶೇಷ ವಸುದೇವನಲ್ಲಿ ರೋಹಿಣಿಯಲ್ಲಿ ಅವತಾರ ಮಾಡ್ತಾನೆ, ಅವನು ಬಲರಾಮ ಬಲಭದ್ರ. ಆ ಬಲರಾಮನಲ್ಲಿ ಆವಿಷ್ಟವಾದಂತಹ ಭಗವಂತನ ರೂಪ ಏನಿದೆ, ಅವನು ನಮ್ಮನ್ನ ಅಹೀಂದ್ರ, ಈ ಕ್ರೋಧವಶಗಳಿಂದ ಅಂದ್ರೆ ಕ್ರೋಧವಶರಾದವರು ಸರ್ಪಗಳ ಸಮೂಹ, ಅವುಗಳಿಂದ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಅರ್ಥ. ಧನ್ವಂತರಿರ್ಭಗವಾನ್ ಪಾತ್ವಪಥ್ಯಾತ್ ದ್ವಂದ್ವಾದ್ ಭಯಾದ್ ವೃಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾದಥ ತತ್ಕೃತಾನ್ನೋ ಬಲೋ ಗಣಾತ್ ಕ್ರೋಧವಶಾದಹೀಂದ್ರಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಕಡೆ ಶ್ಲೋಕ ಹೇಳಿದ್ರಲ್ಲ, ಅದರಲ್ಲಿ ಇದು ಎರಡನೇ ಇದರಲ್ಲಿ ಯಜ್ಞಶ್ವ ಲೋಕಾದುತ ತತ ತಾನ್ನು ಅಂತಿದೆ. ಅದು ಸರಿನಾ? ಅದು ಗೊತ್ತಾಗ್ಲಿಲ್ಲ. ಯಜ್ಞಶ್ವ ಲೋಕಾದುತ ತತ ತಾನ್ನು ಬಲೋ ಗಣ ಕ್ರೋಧ ವಶಾದಹೀಂದ್ರ ಅಂತಂದ್ಬಿಟ್ಟು ಅದೇನೋ ತಪ್ಪಿದೆ. ಹಾಗಾದ್ರೆ ತತ್ಕೃತ ಅನ್ನೋ ಅಂತಾನೆ ಇರ್ಬೇಕು. ಲೋಕಾದತ ತತ್ಕೃತ, ಲೋಕಾತ್ ಅಥ ತತ್ಕೃತ ಅನ್ನೋ, ಅಥವಾ ಲೋಕಾದ್ ಉತ ಅಥ ಅಥವಾ ಉತ ಅಂತ, ಅದು ಎರಡು ಪರವಾಗಿಲ್ಲ. ತತ್ಕೃತ ಅನ್ನೋ ಅಂತಾನೆ ಇರಬೇಕು, ಅದು ಬೇರೆ ಇಲ್ಲ. ಅದೇ ತತ ತಾನು ಅಂತ ಸೆಪರೇಟ್ ಆಗಿದೆ ಅದಕ್ಕೆ. ತತ ತಾನ್ನೋ ಅಂತತನ, ತತಃ ತಾನ್ನಃ, ತತಃ ಅದರಿಂದ, ತಾನ್ ನಃ ಬೇಡ, ತತ್ಕೃತಾತ್ ಅಂತಾನೆ ಮಾಡ್ಕೊಳ್ಳಿ. ಯಾಕಂದ್ರೆ ವ್ಯಾಖ್ಯಾನಗಳಲ್ಲಿ ತತ್ಕೃತಾತ್ ಅಂತಾನೆ ತಗೊಂಡಿದ್ದಾರೆ ಎಲ್ಲ ವ್ಯಾಖ್ಯಾನಕಾರರು ಕೂಡ. ಸರಿ ಸರಿ ಗುರು. ತತ್ಕೃತ ಅಂತಾನೆ ಮಾಡ್ಲಿ. ತತ್ಕೃತ ಅಂತಂದ್ರೆ ಅದರಿಂದ ಉಂಟಾಗೋದು, ಲೋಕಗಳಿಂದ ಉಂಟಾಗುವ ಪೀಡೆ ಅಂತ ಅರ್ಥ. ಸರಿ ಗುರುಗಳು. ಈ 17ನೇ ಶ್ಲೋಕದಲ್ಲಿ ಹೇಳ್ತಾರೆ ಒಂದು ಇದು ಕೊಟ್ಟಿದ್ದಾರೆ, ಅದು ಏನು ಒಂದು ವ್ಯಾಖ್ಯಾನ ಬಹುವೀರಿ ಕೊಟ್ಟಿದ್ದಾರೆ. ಏನದು ಆಚಾರ್ಯ? ಸನತ್ ಕುಮಾರ ನಾಮಕ ಯಸ್ಯ ಸ ತಥಾ, ಆ ಲೈನ್ಲಿ ಯೋಗೀತರಾತ್ ಯೋಗ್ಯಃ ಕಾಮ ಇತರೋ ಯಸ್ಮಾತಿತಿ ವಿಗ್ರಹೇ ನ ಬಹುವೀರಿಃ ವೀರೌ ಇತಿ. ಸತ್ಯಧರ್ಮ ವ್ಯಾಖ್ಯಾನದಲ್ಲಿ ಯೋಗ್ಯೇತರಾತ್ ಯೋಗ್ಯಃ ಕಾಮಃ ಇತರೋ ಯಸ್ಮಾದಿತಿ ವಿಗ್ರಹೇ ನ ಬಹುವ್ರೀಹೌ ಇತಿ ನಿಷೇಧಾತ್ ನ ಸರ್ವನಾಮತ. ಯೋಗ್ಯ ಇತರಾತ್ ಅಂತ.
ಕಾಮ ಅನಂತ್ ಕುಮಾರೋತ್ ಕಾಮದೇವ ಯಶೇಷ ಯೋಗ್ಯವಾದ ಕಾಮನೆ ಆದ್ರೆ ಒಳ್ಳೇದು. ಕಾಮನೆಗಳಿಂದ ಅಂತಂದ್ರೆ ಅಯೋಗ್ಯವಾದ ಕಾಮನೆಗಳಿಂದ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಅರ್ಥ. ನ ಬಹುರೀಹೋ ಇತಿ ನಿಷೇಧಾತ್ ನ ಸರ್ವನಾಮತ ಕಾಮಃ ಇತರೋ ಯಸ್ಮಾತ್ ಕಾಮತಿ. ಇದರಲ್ಲಿ ಇಲ್ಲಿ ಪರ್ಯದಲ್ಲಿ ಭಾಗವತ ಗ್ರಂಥದಲ್ಲಿ ತಮಾಂ ಯೋಗ್ಯೇ ತರಾತ್ ಕಾಮಾತ್ ಪಾತು ವಿಶ್ವೇಶ್ವರ ಪ್ರಭು ಅಂತಿದೆ ಅಲ್ಲ, ಅಲ್ಲಿ ಯೋಗ್ಯೇ ತರಾತ್ ಕಾಮಾತ್ ಅಂತ ಇದೆ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅವರು ಸತ್ಯಧರ್ಮ ತೀರ್ಥರು. ಯೋಗ್ಯೇ ತರಾತ್ ಕಾಮಾತ್ ಅಂತ ಇದೆ. ಆ ಯೋಗ್ಯೇ ತರಾತ್ ಅನ್ನೋದಕ್ಕೆ ವ್ಯಾಖ್ಯಾನ ಇದೆ, ವಿಗ್ರಹ. ಯೋಗ್ಯೇ ತರಾತ್ ಯೋಗ್ಯ ಕಾಮಃ ಇತರಃ ಯಸ್ಮಾತ್ ಸಹ ಯೋಗ್ಯೇತರಃ ಅಂತ. ಯೋಗ್ಯೇತರಾತ್ ಕಾಮಾತ್ ಅಂತ ಬಿಡಿಸ್ಕೊಳ್ಬೇಕು. ಅಲ್ಲಿ ಇತರ ಅನ್ನೋ ಶಬ್ದಕ್ಕೆ ನ ಬಹುರೀಹೌ ಅಂತ ನಿಷೇಧ ಮಾಡಿರೋದ್ರಿಂದ ಸರ್ವನಾಮತ ಬರೋದಿಲ್ಲ. ಅದು ಅದು ವ್ಯಾಕರಣ ಇದು ಅದು ಸರ್ವನಾಮ ಆಗ್ಬೇಕಾಗಿತ್ತದು, ಅದನ್ನು ಮಾಡಿಲ್ಲ ಅಂತ. ಯಾಕೆ ಅಂತಂದ್ರೆ ನ ಬಹುರೀಹೌ ಅಂತ ನಿಷೇಧ ಮಾಡಿದ್ರು. ಬಹುಬೇರಿ ಅಂದ್ರೆ ಅನ್ಯ ಪ್ರಧಾನ ಅಲ್ಲ ಇಲ್ಲಿ, ಅನ್ಯ ಪ್ರಧಾನ ಬಹುರಿಗೆ ಅನ್ಯ ಪ್ರಧಾನ ಬಂದಾಗ ಬರುತ್ತೆ. ಆ ಬಹುರಿ ಸಮಾಸ ಮಾಡಿದಾಗ ಸರ್ವನಾಮತ್ವವನ್ನು ನಿಷೇಧ ಮಾಡಿದ್ದಾರೆ.